ಓಂ ಸಾಯಿರಾಮ್. ನಮಸ್ಕಾರ ಸ್ನೇಹಿತರೆ. ನಾನು ನಿನ್ನ ಜೀವನದ ಬರಹಗಾರ ಮತ್ತು ನಾನು ಬರೆಯುವಾಗ ಯಾರೂ ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ನಿನ್ನ ವರ್ತಮಾನ ಮತ್ತು ಭವಿಷ್ಯದ ಬಗ್ಗೆ ಭಯಪಡಬೇಡ. ನಾನು ನಿನ್ನ ಜೀವನದಲ್ಲಿ ಬಂದಿರುವ ಕೆಟ್ಟ ಸಮಯವನ್ನು ಕ್ಷಣ ಮಾತ್ರದಲ್ಲಿಯೇ ಬದಲಾಯಿಸಬಲ್ಲೆನು ಎಂದು ಬಲವಾಗಿ ನಂಬು. ನೀನು ಹಿಂದೆ ಅನೇಕ ಕಷ್ಟಗಳನ್ನು ಎದುರಿಸಿದ್ಯಾ ಮತ್ತು ಅವುಗಳ ವಿರುದ್ಧ ಹೋರಾಡುತ್ತಾ ನಿನ್ನ ಧೈರ್ಯವನ್ನು ಉಳಿಸಿಕೊಂಡಿರುವೆ. ನಿನ್ನ ಪರಿಸ್ಥಿತಿಯು ಎಷ್ಟೇ ಕಠಿಣವಾಗಿದ್ದರೂ ಕೂಡ ಸತ್ಯದ ಮಾರ್ಗವನ್ನೇ ಅನುಸರಿಸಿರುವೆ. ಧರ್ಮದ ಕಡೆಗೆ ಇಡುತ್ತಿರುವ ನಿನ್ನ ಹೆಜ್ಜೆಯು ನನ್ನ ದರ್ಶನಕ್ಕಿಂತಲೂ ಶ್ರೇಷ್ಠವಾಗಿದೆ ಎಂಬುದನ್ನು ನಂಬು. ನಿನ್ನ ಆಡಂಬರವನ್ನು ನಿನ್ನಿಂದ ದೂರದಲ್ಲಿಯೇ ಇಟ್ಟು ಸರಳತೆಯನ್ನು ನಿನ್ನ ಬದುಕಿನಲ್ಲಿ ರೂಢಿಯಾಗಿಸು. ಸರಳ ಮತ್ತು ಸ್ಪಷ್ಟತೆಯು ನಿನ್ನ ಮನಸ್ಸನ್ನು ಶಾಂತವಾಗಿಸುತ್ತದೆ. ಎಲ್ಲರೂ ನಿನ್ನನ್ನು ತ್ಯಜಿಸಿದಾಗ ನಾನು ಇನ್ನೂ ನಿನ್ನ ಹತ್ತಿರದಲ್ಲಿಯೇ ಇರುವಂತ ಅನುಭವವನ್ನು ನೀಡುತ್ತೇನೆ. ನೀನು ಏನನ್ನು ಕೇಳದೇ ಇದ್ದರೂ ನಾನು ನಿನಗೆ ಬಹಳಷ್ಟು ನೀಡಿರುವೆ. ನಿನ್ನ ಸತ್ಯದ ದಾರಿ ಕಠಿಣವಾಗಿದೆ, ಆದರೆ ಅದು ಶಾಶ್ವತ ನೆಮ್ಮದಿಯನ್ನು ತಂದುಕೊಡುತ್ತದೆ. ಸುಳ್ಳು ತ್ವರಿತ ಸುಖವನ್ನು ನೀಡಿದರೂ ಮುಂದೊಂದು ದಿನ ಅದು ಆಳವಾದ ನೋವನ್ನೇ ಕೊಡುತ್ತದೆ. ಕೆಲವು ಸಂಕಟಗಳನ್ನು ಸಹಿಸಿಕೊಂಡು ನಿನ್ನ ಆತ್ಮವನ್ನು ಉಳಿಸು. ನಾನು ಯಾವಾಗಲೂ ಸತ್ಯದ ಪರವಾಗಿಯೇ ನಿಲ್ಲುತ್ತೇನೆ. ನಿನ್ನನ್ನು ನೀನು ಯಾರೊಂದಿಗೂ ಹೋಲಿಸಿಕೊಳ್ಳಬೇಡ. ಪ್ರತಿಯೊಂದು ಆತ್ಮದ ಪ್ರಯಾಣವು ವಿಭಿನ್ನವಾಗಿರುತ್ತದೆ. ನೀನು ತಡವಾಗುತ್ತಿದೆ ಎಂದು ಪರಿಗಣಿಸುತ್ತಿರುವ ಕಾರ್ಯವು ಅದ್ಭುತ ಆಶೀರ್ವಾದದ ತಯಾರಿಯಲ್ಲಿದೆ. ನಾನು ಯಾರನ್ನೋ ಮರೆತಿಲ್ಲ. ನಿನ್ನ ಸರದಿ ಬರುತ್ತದೆ. ನೀನು ಅಂದುಕೊಂಡದ್ದು ನಡೆಯುತ್ತದೆ. ತಾಳ್ಮೆ ಇರಲಿ. ನಿನ್ನ ಹೃದಯವು ಭಾರದಿಂದ ಮಾತೆ ಬಾರದಿದ್ದಾಗ ನಾನು ನಿನ್ನ ಹತ್ತಿರದಲ್ಲಿಯೇ ಇದ್ದು ಮೌನವಾಗಿ ಮಾತನಾಡುತ್ತೇನೆ. ಕಣ್ಣೀರು ನಿನ್ನ ದೌರ್ಬಲ್ಯವಲ್ಲ, ಅವು ನಿನ್ನ ಪ್ರಾರ್ಥನೆಯ ಒಂದು ಅಂಗವಾಗಿದೆ. ನಾನು ಪ್ರತಿ ಹನಿಯನ್ನು ನೋಡಿದ್ದೇನೆ. ನಿನ್ನ ಪ್ರತಿ ಮೌನದ ಮಾತನ್ನು ಕೇಳಿದ್ದೇನೆ. ಸಮಯ ಬಂದಾಗ ಅವುಗಳಿಗೆ ಉತ್ತರವನ್ನು ನೀಡುತ್ತೇನೆ. ಅಹಂ ನಿನ್ನನ್ನು ಭಾರವಾಗಿಸುತ್ತದೆ. ನಮ್ರತೆಯ ಭಾವವು ನಿನ್ನ ಮನಸ್ಸನ್ನು ಹಗುರವಾಗುವಂತೆ ಮಾಡುತ್ತದೆ. ಬಾಗುವುದರಿಂದ ಯಾರೂ ಸಣ್ಣವರಾಗುವುದಿಲ್ಲ. ಬದಲಾಗಿ ನಿನ್ನನ್ನು ಇನ್ನೊಬ್ಬರ ದೃಷ್ಟಿಯಲ್ಲಿ ಬಲು ಎತ್ತರದ ಸ್ಥಾನವನ್ನು ನೀಡುತ್ತದೆ. ನಿನ್ನ ಬಗ್ಗೆ ನೀನು ಉನ್ನತವೆಂದು ಭಾವಿಸಿ ಇನ್ನೊಬ್ಬರನ್ನು ಕಡೆಗಣಿಸಬೇಡ. ಜೀವನವು ದೊಡ್ಡದು. ನಾನು ಎಲ್ಲರನ್ನು ಸಮಾನವಾಗಿ ನೋಡುತ್ತೇನೆ. ನೀನು ಮಾಡುವ ಪ್ರತಿಯೊಂದು ಸೇವೆಯಲ್ಲಿಯೂ ನಾನಿದ್ದೇನೆ. ನೀನು ಮಾಡುವ ನಿಸ್ವಾರ್ಥದ ಸೇವೆಗಳ ಲೆಕ್ಕವನ್ನು ನಾನು ಇಟ್ಟಿರುವೆ. ಅದರ ಪ್ರತಿಫಲವು ನೀನು ಎಂದಿಗೂ ಊಹಿಸಿರದ ಅದ್ಭುತ ಅನುಭವದ ಸಂತೋಷವನ್ನು ನಿನಗೆ ನೀಡುವುದು. ನೀನು ನಂಬಿರುವ ಗುರುವು ಮಹಾನ್ ವ್ಯಕ್ತಿ. ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ನಿನ್ನೊಂದಿಗಿರುತ್ತಾನೆ ಎಂಬುದನ್ನು ತಿಳಿ. ನನ್ನ ಆಶೀರ್ವಾದದಿಂದ ನೀನು ಎಲ್ಲೆಡೆಯೂ ಗುರುತಿಸಲ್ಪಡುವೆ. ನಿನ್ನ ಕೆಲಸಕ್ಕೆ ಜನರು ನಿನ್ನನ್ನು ಗೌರವಿಸುತ್ತಾರೆ. ನಿನ್ನ ಜೀವನದಲ್ಲಿ ನನ್ನ ಆಗಮನವು ಅತ್ಯುತ್ತಮ ಸಂತೋಷವನ್ನು ನೀಡಲು ಬಂದಿದೆ ಎಂಬುದನ್ನು ಬಲವಾಗಿ ನಂಬು. ಇಲ್ಲಿ ನಾನು ಆಡಿಸುವ ಆಟವು ಅದ್ಭುತವಾಗಿದೆ. ಗೆದ್ದವನಿಗೆ ಲೋಕವೇ ಪ್ರತಿಫಲವಾಗಿ ಸಿಕ್ಕರೆ ಸೋತವನು ನನ್ನನ್ನು ಬಹುಮಾನವಾಗಿ ಪಡೆಯುತ್ತಾನೆ. ಎಲ್ಲರಿಗೂ ತಾಳ್ಮೆ ಇರುವುದಿಲ್ಲ, ಆದರೆ ತಾಳ್ಮೆಯಿಂದ ಎಲ್ಲವೂ ಸಾಧ್ಯ. ನಿನ್ನ ಜೀವನದಲ್ಲಿ ಎಲ್ಲವೂ ನನ್ನ ಇಚ್ಛೆಯಂತೆಯೇ ನಡೆಯುತ್ತದೆ. ನಿನ್ನ ಬದುಕಿನಲ್ಲಿ ಆಗುತ್ತಿರುವ ಮತ್ತು ಮುಂಬರುವ ಬದಲಾವಣೆಗಳು ಸಕಾರಾತ್ಮಕ ಬದಲಾವಣೆಗಳಾಗಿವೆ. ನೀನು ಹಿಂದೆ ಅನೇಕ ಕಷ್ಟಗಳನ್ನು ಎದುರಿಸಿದ್ದೀಯ. ಅವುಗಳ ವಿರುದ್ಧ ಹೋರಾಡುತ್ತಾ ನಿನ್ನ ಧೈರ್ಯವನ್ನು ಉಳಿಸಿಕೊಂಡಿರುವೆ. ನಾನು ನಿನ್ನ ವೃತ್ತಿ ಜೀವನದಲ್ಲಿ ಮತ್ತಷ್ಟು ಬೆಳವಣಿಗೆಯನ್ನು ನೀಡುತ್ತೇನೆ. ನೀನು ಧೈರ್ಯದಿಂದ ಪರಿಸ್ಥಿತಿಗಳನ್ನು ಎಷ್ಟೇ ಕಠಿಣವಾಗಿದ್ದರೂ ಕೂಡ ಸತ್ಯದ ಮಾರ್ಗವನ್ನೇ ಅನುಸರಿಸಿರುವೆ. ಆದ್ದರಿಂದ ನಾನು ನಿನಗೆ ಗೆಲುವನ್ನು ನೀಡುತ್ತೇನೆ. ನಿನ್ನ ಉಸಿರಾಟವು ಗಾಳಿಯಿಂದಲೇ ಆದರೂ ನೀನೆಂದೂ ಅದನ್ನು ಕಾಣಲಿಲ್ಲ. ಉಸಿರಿಲ್ಲದೆ ನೀನು ಜೀವಿಸಲು ಸಾಧ್ಯವಿಲ್ಲ. ಹಾಗೆ ನಾನು ನಿನಗೆ ಕಾಣದೇ ಇದ್ದರೂ ನಿನ್ನ ಉಸಿರಾಗಿ ಉಳಿಯುವೆ. ನಿನ್ನ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಚಿಕ್ಕ ವಿಷಯಕ್ಕೂ ಕೃತಜ್ಞತೆಯನ್ನು ಹೇಳು, ಏಕೆಂದರೆ ನಿನ್ನ ಕೃತಜ್ಞತೆಯ ಭಾವವು ಹೊಸ ಅನುಗ್ರಹಗಳಿಗೆ ಕರೆ ನೀಡಿದಂತೆ. ನಿನ್ನ ಬದುಕಿನಲ್ಲಿ ನಿನಗೆ ಸಿಕ್ಕಿರುವುದು ಬೇರೊಬ್ಬರ ನನಸಾಗದೆ ಉಳಿದ ದೊಡ್ಡ ಕನಸೇ ಆಗಿರಬಹುದಲ್ಲವೇ? ನೀನು ಚಿಕಿತ್ಸೆಯನ್ನು ಸಹಿಸಿಕೊಳ್ಳುವುದು ಯಾವುದೇ ಸುಧಾರಣೆ ಕಾಣದೇ ಇದ್ದರೂ ನನ್ನನ್ನು ಪ್ರತಿಕ್ಷಣವೂ ಸ್ಮರಿಸುತ್ತಿರುವುದನ್ನು ನಾನು ನೋಡಿದ್ದೇನೆ. ಚಿಂತಿಸಬೇಡ. ನೀನು ಕಳೆದುಕೊಂಡ ನೆಮ್ಮದಿಯ ದಿನಗಳನ್ನು ನಾನು ನಿನಗೆ ಮರಳಿ ನೀಡುವೆ. ಇನ್ನು ಕೆಲವೇ ದಿನಗಳು ನಿನ್ನ ಜೀವನವು ಒಂದು ಹಂತಕ್ಕೆ ಬರುತ್ತದೆ. ಹೆದರುವ ಅವಶ್ಯಕತೆ ನಿನಗಿಲ್ಲ. ನಿನ್ನ ಗುರುವು, ನಿನ್ನ ಒಡೆಯ ನಿನ್ನ ಜೊತೆ ಇದ್ದಾರೆ. ನಿನ್ನ ರಕ್ಷಕನು, ನಿನ್ನ ತಂದೆಯಾಗಿ ನಿನ್ನನ್ನು ಎಲ್ಲ ರೀತಿಯ ದುಃಖ ಮತ್ತು ಚಿಂತೆಗಳಿಂದ ಕಾಪಾಡುತ್ತಾನೆ. ಸುರಕ್ಷತೆ ಮತ್ತು ಸಂತೋಷವನ್ನು ನಿನಗೆ ನೀಡುವುದು ನನ್ನ ಕರ್ತವ್ಯವಾಗಿದೆ. ನಾನು ನನ್ನ ಕರ್ತವ್ಯದಿಂದ ಎಂದಿಗೂ ಹಿಂದೆ ಸರಿಯುವುದಿಲ್ಲ. ಈ ದ್ವಾರಕಾ ಮಾಯಿಯ ಮಸೀದಿಯಲ್ಲಿ ಕುಳಿತು ನಾನು ಸತ್ಯವನ್ನೇ ಹೇಳುತ್ತೇನೆ. ನನ್ನನ್ನು ನಂಬು. ಓಂ ಸಾಯಿರಾಮ್.